ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದು ಸಂಡೇ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಆವತ್ತಿನ ದಿನ ನನ್ನ ರೊಟೀನ್ ಯಾವ ರೀತಿ ಇತ್ತು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು, ಬೇಗ ಟಿಫನ್ ಮಾಡಬೇಕು, ಮನೆಯಲ್ಲೆಲ್ಲ ಬೇಗ ಬೇಗ ಕೆಲಸ ಮಾಡ್ಕೊಬೇಕು ಅನ್ನೋ ಟೆನ್ಷನ್ ಅಂತೂ ಇಲ್ಲ. ಸ್ವಲ್ಪ ನಿಧಾನವಾಗಿ ತಡವಾಗಿನೇ ಎಲ್ಲ ಕೆಲಸಗಳನ್ನ ಮಾಡ್ಕೊಬೋದು. ಬಟ್ ಆದ್ರೂ ವಾರ ಅಂತ ಬಂದಾಗ ಕರೆಕ್ಟ್ ಟೈಮ್ಗೆ ಪೂಜೆ ಆಗಿಬಿಟ್ರೆ ಒಂಥರ ಸಮಾಧಾನ ಆಗುತ್ತೆ ಅಲ್ವಾ. ಹಾಗಾಗಿ ಆದರೆ ವಾರದ ದಿನಗಳಲ್ಲಿ ಹೇಗೆ ಬೇಗ ಎದ್ದು ಪೂಜೆ ಮಾಡ್ತಿದ್ದೆ ಆ ಟೈಮ್ಗಂತೂ ಹೇಳಿಲ್ಲ. ಒಂದು 6 ಗಂಟೆಗೆಲ್ಲ ಎದ್ದು ಪೂಜೆ ಮಾಡಲಿಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಹಿಂದಿನ ದಿನವೇ ದೇವ್ರ ಮನೆ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಸುಮಾರು ಇಲ್ಲ ಅಂದ್ರೂ ಒಂದು 10 ಡೇಸ್ ಮೇಲೆ ಆಗೋಗ್ಬಿಟ್ಟಿತ್ತು ಮನೆಯಲ್ಲಿ ಪೂಜೆ ಮಾಡಿ. ಯಾಕೆಂತ ಅಂದರೆ ಲಾಸ್ಟ್ ವೀಕೆಲ್ಲ ಊರಹಬ್ಬ ಅಂತ ಹೇಳಿ ನಮ್ಮೂರಿಗೆ ಹೋಗಿದ್ದೆ ಅಲ್ವಾ. ಸೊ ಆ ಟೈಮಲ್ಲಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು ಅಂತ ಅಂದ್ಕೊಂಡೆ. ಬಟ್ ಸಡನ್ನಾಗಿ ಹೊರಟಿದ್ರಿಂದ ಆ ಕೆಲಸನ ಹಾಗೆ ಪೆಂಡಿಂಗ್ ಇಟ್ಬಿಟ್ಟೆ. ಇನ್ನು ಅಲ್ಲಿಂದ ಬಂದಮೇಲೆ ನಾನು ಮಾಡೋ ಆಗಿರಲಿಲ್ಲ. ಸರಿ ಅಂತ ಹೇಳಿಬಿಟ್ಟು 1 ವೀಕೆಲ್ಲ ಆದಮೇಲೆ ನೀಟಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹತ್ತತ್ರ 10 ಡೇಸ್ ಆದಮೇಲೆ ಪೂಜೆ ಮಾಡ್ತಾಯಿದ್ದೀನಿ. ಬಟ್ ಆದರೆ ಏನೋ ಒಂಥರ ಅನಿಸುತ್ತೆ ಮನೆಯಲ್ಲಿ ಪೂಜೆ ಮಾಡಲಿಲ್ಲ ಅಂತಂದರೆ ಒಂಥರ ಸಮಾಧಾನವೇ ಇರೋದಿಲ್ಲ. ಬಟ್ ಪೂಜೆ ಎಲ್ಲ ಆದಮೇಲೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಒಂಥರ ಮನೆ ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ. ಎಷ್ಟೋ ದಿನ ಆಗೋಗ್ಬಿಟ್ಟಿದೆ ಪೂಜೆ ಮಾಡಿ ಅನ್ನೋ ಥರ ನನಗೆ ಫೀಲ್ ಆಗ್ತಾಯಿತ್ತು. ಹಾಗಾಗಿ ನೀಟಾಗಿ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಹೂವು ಎಲ್ಲ ನಾನು ಲಾಸ್ಟ್ ವೀಕೆ ತಂದಿದ್ದೆ. ಹಾಗಾಗಿ ಮತ್ತೇನು ಹೂ ತರೋದಕ್ಕೆ ಹೋಗಲಿಲ್ಲ. ಬರೀ ಕಳಸಕ್ಕೆ ಎಲೆ ಮಾತ್ರ ತರಿಸ್ಕೊಂಡು ಬಿಡಿ ಹೂಗಳಿತ್ತಲ್ವ ಅದನ್ನೇ ಒಂದೊಂದಿಟ್ಟು ಪೂಜೆನ ಮಾಡ್ಕೊತಾ ಇದ್ದೀನಿ. ಯಾಕೆಂತಂದರೆ ಈಗ ಸಮ್ಮರ್ ಇರೋದ್ರಿಂದ ನಾವು ಎಷ್ಟೇ ಹೂವು ತೊಗೊಂಬಂದ್ರೂ ಪೂಜೆ ಮಾಡಿ ಒಂದು 2 ಅವರ್ಸ್ 3 ಅವರ್ಸ್ಗೆಲ್ಲ ಒಂಥರ ಬಾಡೋದಂಗೆ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಬೇಡ, ಒಂದೊಂದೇ ಹೂವು ಇಟ್ಟರೆ ನಾವು ಮತ್ತೆ ಮಾರನೇ ದಿನ ಪೂಜೆ ಮಾಡ್ಕೊಳ್ಳೋದಕ್ಕೂ ಬೇರೆ ಹೂವನ್ನ ಚೇಂಜ್ ಮಾಡ್ಕೊಬೋದು ಅಲ್ವಾ ಅಂದ್ಬಿಟ್ಟು ಸಿಂಪಲ್ಲಾಗೆ ಹೂವನ್ನ ಇಟ್ಟು ಪೂಜೆನ ಮಾಡಿಕೊಂಡೆ.
ಸೊ ಪೂಜೆ ಎಲ್ಲ ಮಾಡಾದ್ಮೇಲೆ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಯಾಕೆ ಅಂತಂದರೆ 10 ಡೇಸ್ ಆದಮೇಲೆ ಮನೆಯಲ್ಲಿ ದೀಪನ ಹಚ್ಚಿ ಪೂಜೆ ಮಾಡಿರೋದು. ದೇವ್ರ ಮನೆಗೆ ಹೋಗ್ತಿದ್ರೆ ಆವತ್ತಿನ ದಿನ ಏನೋ ತುಂಬ ದಿನ ಆಗೋಗ್ಬಿಟ್ಟಿದೆ ದೇವ್ರ ಮನೆಗೆ ಹೋಗಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಬಟ್ ಈ ಥರ ನೀಟಾಗಿ ಹೊಸ್ಲಿಗೆ ರಂಗೋಲಿ ಎಲ್ಲ ಬಿಟ್ಟು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದಿದೆಯಲ್ಲ, ಅದು ಒಂಥರ ಮನ್ಸಿಗೆ ಸಮಾಧಾನ ಕೊಡುತ್ತೆ. ಇನ್ನು ಪೂಜೆ ಎಲ್ಲ ಮಾಡೋಷ್ಟರೊಳಗಡೆ ಟೈಮು 8:30 ಆಗಿತ್ತು. ನಾನು ಟಿಫನ್ನು ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮನೆಯವರು ಬೇಡ ಹೋಟೆಲಿಂದ ತರ್ತೀನಿ ಅಂತ ಹೇಳಿ ಇಡ್ಲಿ ಸಾಂಬಾರು ಪೂರಿ ಎಲ್ಲ ತೊಗೊಂಡು ಬಂದಿದ್ದರು. ಅಷ್ಟರೊಳಗಡೆ ಮಕ್ಕಳೂ ಸಹ ಎದ್ದಿದ್ರಲ್ವ, ಸೊ ಅವರು ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಕೈ ಮುಗಿದು ಟಿಫನ್ ಎಲ್ಲ ಒಟ್ಟಿಗೆ ಕೂತು ಮಾಡ್ಕೊಂಡ್ವಿ. ಇನ್ನು ಬೆಳಗ್ಗೆ ಕಾಫಿ ಎಲ್ಲ ಏನೂ ಕುಡ್ದಿರ್ಲಿಲ್ವಲ್ಲ, ಹಾಗಾಗಿ ಟಿಫನ್ ಆದಮೇಲೆ ಒಂದು ಸ್ವಲ್ಪ ಲೈಟಾಗಿ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಸೊ ಬೈಟು ಕಾಫಿ ಮಾಡ್ಕೊಂಡ್ವಿ. ಅಂದರೆ ಒಂದೇ ಗ್ಲಾಸಲ್ಲೇ ಇಬ್ಬರೂ ಶೇರ್ ಮಾಡ್ಕೊಂಡ್ವಿ. ಯೂಶಲಾಗಿ ಹೆಂಗೆ ಗೊತ್ತಾ, ಈಗ ಸಮ್ಮರ್ ಅಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಕಾಫಿ ಎಲ್ಲ ಕುಡಿಬೇಕು ಅಂತ ಅನಿಸೋದೇ ಇಲ್ಲ. ಬಟ್ ಬೆಳಗ್ಗೆ ಏನಿರುತ್ತೆ ಟಿಫನ್ ಆದಮೇಲೆ ಅಥವಾ ಬೆಳಗ್ಗೆ ಬೇಗ ಎದ್ದಿದ್ದೀವಿ ಅಂದರೆ ಆ ಟೈಮಲ್ಲಿ ಕಾಫಿ ಕುಡಿಬೇಕು ಅಂತ ಅನಿಸುತ್ತೆ. ಅದು ಬಿಟ್ಟರೆ ಮತ್ತೆ ಬೇರೆ ಟೈಮಲ್ಲಿ ಕಾಫಿ ಬೇಕು ಅಂತ ಅನಿಸೋದೇ ಇಲ್ಲ. ಅದರಲ್ಲೂ ಸಂಜೆ ಟೈಮ್ ಅಂತೂ ಬೇಡವೇ ಬೇಡ ಕಾಫಿ ಅನಿಸುತ್ತೆ. ಸರಿ ಅಂತ ಹೇಳಿ ಕಾಫಿ ಎಲ್ಲ ಕುಡ್ದಾದ್ಮೇಲೆ ಸೊ ಸ್ಯಾರಿ ಎಲ್ಲ ಪ್ಲೇಟಿಂಗ್ ಮಾಡೋದಿತ್ತು ನನಗೆ. ಅಂದರೆ ಒಂದು 3 ಸ್ಯಾರಿ ಏನೋ ಕೊಟ್ಟಿದ್ದರು. ಈ ಸ್ಯಾರಿನೆಲ್ಲ ಪ್ಲೇಟ್ ಮಾಡಿ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ನಾನು ಹೊರಗಡೆ ಹೋಗಬೇಕಿತ್ತು. ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು. ಹಾಗಾಗಿ ಅಷ್ಟರೊಳಗಡೆ ಅಂದರೆ ಹೋಗೋದು ಇನ್ನು 12:30 ಆ ಟೈಮ್ ಅಲ್ವಾ, ಹಾಗಾಗಿ ಅಷ್ಟರೊಳಗಡೆ ಮಾಡಿ ಇಟ್ಬಿಡೋಣ. ಇನ್ನು ಬಿಸಿಲಿಂದ ಬಂದು ಈ ಕೆಲಸ ಮಾಡಬೇಕು ಅಂತಂದರೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ. ಹೇಗಿದ್ದರೂ ಪೂಜೆ ಟಿಫನ್ ಎಲ್ಲ ಆಗಿತ್ತು, ಇನ್ನೂ ನನಗೆ ಟೈಮ್ ಇತ್ತಲ್ವ ಮಾಡಿಬಿಡೋಣ ಅಂತ ಹೇಳಿ ಸ್ಯಾರಿ ಪ್ಲೇಟಿಂಗ್ನ ಮಾಡ್ಕೊತಾ ಇದ್ದೀನಿ.
ಇನ್ನು 3 ಸ್ಯಾರಿನ ಫೋಲ್ಡಿಂಗ್ ಮಾಡಿ ಮುಗಿಸೋಷ್ಟ್ರೊಳಗಡೆ ಟೈಮು 11:45 ಏನೋ ಆಗಿತ್ತು. ಇನ್ನು ನನಗೆ 15 ಮಿನಿಟ್ಸು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಯಾಕೆ ಅಂತ ಅಂದರೆ ಸ್ಯಾರಿ ಪ್ಲೇಟ್ ಮಾಡುವಾಗ ಸ್ವಲ್ಪ ನಿಂತಂಗೆ ಮಾಡಬೇಕಲ್ವಾ, ಕಾಲೆಲ್ಲ ನೋವು ಬಂದಂಗೆ ಆಗಿಬಿಡುತ್ತೆ. ಸರಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ರೆಡಿಯಾಗಿ ಫಂಕ್ಷನ್ಗೆ ಹೊರಟ್ವಿ. ಸೊ ನನಗೇನಂದರೆ ಟಿಫನ್ ಮಾಡೋದಿರಲಿಲ್ವಲ್ಲ, ಹಾಗಾಗಿ ಸ್ಯಾರಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡಿ ಮುಗಿಸಿದ್ದು. ಸೊ ಇನ್ನು ನಮ್ಮ ರಿಲೇಟಿವ್ ಮನೆಯಲ್ಲೇ ಸತ್ಯನಾರಾಯಣ ಸ್ವಾಮಿ ಪೂಜೆನ ಇಟ್ಕೊಂಡಿದ್ದು. ಹಾಗಾಗಿ ನಾನು 99% ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಅಂದರೆ ಮಿಸ್ ಮಾಡೋದೇ ಇಲ್ಲ. ಇನ್ನೆಲ್ಲೋ 1% ನಾನು ಹೋಗೋ ಆಗಿರಲ್ಲ, ಅಥವಾ ತುಂಬ ದೂರ ಇದೆ, ಅಥವಾ ಆ ಟೈಮಲ್ಲಿ ನನಗೇನೋ ಬೇರೆ ವರ್ಕ್ ಇದೆ, ಆ ಥರ ಏನಾದರೂ ಇದ್ರೇ ನಾನು ಮಿಸ್ ಮಾಡ್ಕೊಳ್ಳೋ ಅಂಥದ್ದು. ಇಲ್ಲ ಅಂತ ಅಂದರೆ ಖಂಡಿತ ನಾನು ಹೋಗ್ತೀನಿ. ಯಾಕೆ ಅಂತ ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕರೀಲಿಲ್ಲ ಅಂದ್ರೂ ಹೋಗ್ಬೋದು ಅನ್ನೋದಿದೆ. ಇನ್ನು ಸ್ವಾಮಿ ಪ್ರಸಾದನ ಕೇಳಿ ತೊಗೊಬೇಕು ಅನ್ನೋದು ಕತೆ ಅಧ್ಯಾಯದಲ್ಲೇ ಇದೆ. ಹಾಗಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಅಂದರೆ ನಾನು ಆಲ್ಮೋಸ್ಟ್ ಮಿಸ್ ಮಾಡ್ಕೊಳ್ಳೋದಿಲ್ಲ, ಹೋಗ್ತೀನಿ. ಇನ್ನು ಅಮ್ಮ ಬರೋ ಆಗಿರಲಿಲ್ಲ, ಅಕ್ಕಂದರು ಅಷ್ಟೇ, ಅವರು ಬರೋ ಆಗಿರಲಿಲ್ಲ. ಸೊ ಅವರೆಲ್ಲ ಮಿಸ್ ಆದರು. ಇನ್ನು ನಾವು ಹೋಗಿದ್ದು ನಮ್ಮ ರಿಲೇಟಿವ್ ಮನೆಯಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಪೂಜೆದೆಲ್ಲ ಆಗಿರ್ಬೋದು. ಇನ್ನು ಎಂಟ್ರೆನ್ಸಲ್ಲಿ ಅವ್ರ ಮನೆಗೆ ಡೆಕೋರೇಟ್ ಮಾಡಿದ್ದೆಲ್ಲ ತುಂಬಾ ಚೆನ್ನಾಗಿತ್ತು. ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಅಂದರೆ ಇವಾಗ ಏನಿದೆ ಎಲ್ಲ ಚಿಗುರು ಟೈಮು, ಅಂದರೆ ಮಾವಿನ ಸೊಪ್ಪು ಮತ್ತಿನ್ನು ಮಾವಿನ ಹಣ್ಣು ಸೀಸನ್ಗಳಲ್ವ. ಸೊ ಆ ಥೀಮಲ್ಲಿ ಅವರು ಆರ್ಗನೈಸ್ ಮಾಡಿದರು. ಇನ್ನು ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಇನ್ನು ನಾವು ಹೋದಾಗ ಇನ್ನೂ ಕತೆ ಅಧ್ಯಾಯಗಳನ್ನ ಶುರು ಮಾಡಿರಲಿಲ್ಲ. ಅಂದರೆ ನಾವು ಹೋಗೋದಕ್ಕೂ ಕತೆ ಪ್ರಾರಂಭ ಆಗಿದ್ದಕ್ಕೂ ಒಂದೇ ಟೈಮ್ ಆಯಿತು. ಹಾಗಾಗಿ ಸರಿ ಒಳ್ಳೆ ಟೈಮ್ಗೆ ಬಂದಿದ್ದೀವಿ ಅಂತ ಹೇಳಿ ಸೊ ಒಳಗೆಲ್ಲ ತುಂಬ ಜನ ಇದ್ದರು. ಅಂದರೆ ಹೋಮ ಪೂಜೆ ಎಲ್ಲ ಬೆಳಗ್ಗೆನೇ ಆಗೋಗ್ಬಿಟ್ಟಿದೆ. ಆ ಕತೆ ನಾವು ಹೋದಾಗ ಶುರು ಮಾಡಿಕೊಂಡ್ರು. ಸೊ 5 ಅಧ್ಯಾಯಗಳನ್ನು ನಾವು ಕೇಳಿಸ್ಕೊಂಡು ಮಹಾಮಂಗಳಾರತಿ ಟೈಮ್ಗೆ ಕರೆಕ್ಟಾಗಿ ನಾವು ಹೋಗಿದ್ವಿ. ಸೊ ಒಂಥರ ದೇವರು ಅವರು ಕೂರಿಸಿರೋದು, ಅಲಂಕಾರ ಮಾಡಿರೋದು ಎಲ್ಲ ನೋಡಿದಾಗ ಒಂಥರ ಖುಷಿ ಆಯಿತು. ಹರಿನಾಮದ ಮಂತ್ರವೇ ತುಂಬಿದೆ, ಮನವೆಂಬ ಮಂಟಪ ಬೆಳಕಾಗಿದೆ. ಹರಿನಾಮದ ಮಂತ್ರವೇ ತುಂಬಿದೆ, ಎಂದೆಂದು ಸ್ಥಿರವಾಗಿ ನೀನೆಲ್ಲಿಗೂ ನನ್ನಲ್ಲಿ ಒಂದಾಗಿ ಉಸಿರಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ. ನನಗಾಗಿಯೇ ನನ್ನು ನಾ ಬೇಡೆನು, ಧನ ಕನಕ ಬೇಕೆಂದು ನಾ ಕೇಳೆನು. ನನಗಾಗಿಯೇ ನನ್ನು ನಾ ಬೇಡೆನು, ಧನ ಕನಕ ಬೇಕೆಂದು ನಾ ಕೇಳೆನು. ಈ ಮನೆಯ ನೀನಿರುವ ಗುಡಿಯಾಗಲಿ, ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ. ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ. ಪನ್ನೀರ ಅಭಿಷೇಕನ ಮಾಡಿದೆ, ಕರುಣಾಳು ನೀ ಎನ್ನ ಕಾಪಾಡಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಪೂಜೆನ ಮಾಡಿದ್ದಾರೆ ಅಂತ. ಇನ್ನು ಪುರೋಹಿತರಂತೂ ತುಂಬ ಚೆನ್ನಾಗಿ ದೇವರ ಹಾಡನ್ನು ಹಾಡಿದ್ರು. ತುಂಬಾ ಖುಷಿ ಆಯಿತು ಪೂಜೆಗೆ ಹೋಗಿದ್ದು, ನಾವು ಆ ಪೂಜೆನಲ್ಲಿ ಭಾಗಿಯಾಗಿದ್ದು. ಇನ್ನು ಅವರು ಏನು ಒಂದು ಬೇಡಿಕೆನ ಇಟ್ಕೊಂಡು ದೇವ್ರ ಪೂಜೆನ ಮಾಡಿಸಿದ್ದಾರೆ, ನಿಜವಾಗ್ಲೂ ಅದು ನೆರವೇರಲಿ ಅಂತ ನಾನು ವಿಶ್ ಮಾಡ್ತೀನಿ. ಇನ್ನು ಮಹಾಮಂಗಳಾರತಿ ಎಲ್ಲ ಆದಮೇಲೆ ಸ್ವಲ್ಪ ಕ್ರೌಡ್ ಕಮ್ಮಿ ಆಯ್ತಲ್ವ, ಆವಾಗ ನೀಟಾಗಿ ದೇವ್ರ ದರ್ಶನನ ಮಾಡಿಕೊಂಡು ಇನ್ನು ಸ್ವಾಮಿ ಪ್ರಸಾದ ಏನಿರುತ್ತೆ ಸಜ್ಜಿಗೆ, ಸೊ ಅದನ್ನು ಮಿಸ್ ಮಾಡಲೇಬಾರ್ದು.
ಮರಿಲೇಬಾರ್ದು. ದೇವ್ರ ಪ್ರಸಾದನ ತಗೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನು ಮನೆಗೆ ಬಂದ್ವಿ. ಸೊ ಇದಾಗಿತ್ತು ನನ್ನ ಸಂಡೇ ಕಂಪ್ಲೀಟ್ ವ್ಲಾಗು. ನೀವೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.